ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮೊಂದು ಚಾನಲ್ಗೆ ಸ್ವಾಗತ. ಹಾಗಾದರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದ್ರೆ ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಆ ಒಂದು ಕೋರ್ಸ್ ಯಾವುದಪ್ಪ ಅಂತಂದ್ರೆ ಬ್ಯಾಚುಲರ್ ಆಫ್ ಜಿಯೋಲಾಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಜಿಯೋಲಾಜಿ ಅಲ್ಲ, ಜಿಯೋಲಾಜಿ. ಓಕೆ, ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕೋರ್ಸಿನ ಬಗ್ಗೆ ಏನೆಲ್ಲ ಕವರ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸೊ ಈ ಒಂದು ಕೋರ್ಸು ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ, ಅದರೊಳಗಡೆ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಕರಿತೀವಿ, ಅದಾದಮೇಲೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಆಗಿರ್ಬೋದು, ಅದ್ರ ಜೊತೆಗೇ ಈ ಒಂದು ಕೋರ್ಸಿನ ಸಬ್ಜೆಕ್ಟ್ ಸಿಲೆಬಸ್ ಆಗಿರ್ಬೋದು, ಇದರ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಈ ಒಂದು ಕೋರ್ಸಿನ ಜಾಬ್ ಅಪಾರ್ಚುನಿಟೀಸ್ ಆಗಿರ್ಬೋದು, ಇದರ ಸ್ಯಾಲ್ರಿ ಸ್ಕೇಲ್ನ ಕೂಡ ಇದರೊಳಗೆ ನೋಡ್ತಾ ಇದ್ದೀವಿ. ಅದರ ಜೊತೆಗೇ ಈ ಒಂದು ಕೋರ್ಸನ್ನ ಮುಗಿಸಿದ ಮೇಲೆ ನಮ್ಗೆ ಏನೆಲ್ಲ ಹೈಯರ್ ಎಜುಕೇಷನ್ ಇರುತ್ತೆ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ವಿತಿನ್ 7 ಮಿನಿಟ್ಸ್ ಒಳಗಡೆ ಕವರ್ ಮಾಡುವಂತಹ ಪ್ರಯತ್ನನ ಮಾಡ್ತಾ ಹೋಗ್ತೀವಿ. ಹಾಗಾದರೆ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ ನೋಡ್ತಾ ಇರ್ಬೋದು. ಹಾಗಾದರೆ ಮೊದಲಿಗೆ ಈ ಒಂದು ಕೋರ್ಸು ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ ಅಥವಾ ಇದರೊಳಗಡೆ ನಾವು ಏನನ್ನ ಕಲಿತೀವಿ ಅಂತಂದ್ರೆ, ಸೊ ಕಂಪ್ಲೀಟಾಗಿ ಅರ್ತ್ ಬಗ್ಗೆ ಕಲಿತೀವಿ, ಅದಾದಮೇಲೆ ಅದರ ಸ್ಟ್ರಕ್ಚರ್ ಬಗ್ಗೆ ಕಲಿತೀವಿ, ಆಮೇಲೆ ಮಟೀರಿಯಲ್ಸ್ಗಳ ಬಗ್ಗೆ ಕಲಿತೀವಿ, ಆಮೇಲೆ ಆ ಒಂದು ಮ್ಯಾಪಿಂಗ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಹಿಸ್ಟ್ರಿ ಆಫ್ ಮ್ಯಾಪಿಂಗ್ ಬಗ್ಗೆ ಕಲಿತೀವಿ. ಅಂದರೆ ಮ್ಯಾಪ್ ನೋಡ್ತಿರಲ್ಲ ನೀವು, ಮ್ಯಾಪ್ ಬಗ್ಗೆ ಕಲಿತಾ ಹೋಗ್ತೀವಿ ಇದರೊಳಗಡೆ. ಸೊ ಮೊದಲಿಗೆ ಈ ಒಂದು ಕೋರ್ಸನ್ನು ಮಾಡಬೇಕಾದ್ರೆ ನಮ್ಮ ಎಲಿಜಿಬಿಲಿಟಿ ಏನಿರಬೇಕು ಅಂತ ನೋಡೋಣ. ಇದರೊಳಗಡೆ ಬರುವಂತಹ ಎಲಿಜಿಬಿಲಿಟಿ ಏನಪ್ಪ ಅಂತಂದ್ರೆ, ನಾವು PUC ಸೈನ್ಸ್ ಒಳಗಡೆ ಪಾಸಾಗಿರಬೇಕು. ನಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಹಾಗೂ ಬಯಾಲಜಿ ಇರಬೇಕಾಗ್ತದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದರೊಳಗಡೆ. ಅಂದರೆ ನಾವೆಲ್ಲ ಯಾವ್ಯಾವ ಸ್ಟ್ರೀಮ್ಗಳನ್ನ ತೊಗೊಂಡಾಗ ಈ ಕೋರ್ಸನ್ನು ಮಾಡ್ಬೋದು ಅಂತಂದ್ರೆ, ಸೊ PCMB ಆಗಿರ್ಬೋದು, PCM ಆಗಿರ್ಬೋದು, PCMC, PCME ಯಾವುದಾದ್ರೂ ಕಾಂಬಿನೇಷನ್ನ ತೊಗೊಂಡಿದ್ರು ಈ ಒಂದು ಕೋರ್ಸನ್ನು ಮಾಡಲಿಕ್ಕೆ ನಾವು ಎಲಿಜಿಬಲ್ ಆಗ್ತೀವಿ. ಅದರ ಜೊತೆಗೆ ನಮ್ಮ ಪ್ರೀವಿಯಸ್ ಇಯರ್ದು ಅಂದರೆ ನಮ್ಮ PUCದು ಎಷ್ಟು ಪರ್ಸೆಂಟೇಜ್ ಇರಬೇಕಿದ್ರೆ ನಾವು ಈ ಕೋರ್ಸನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಅಪ್ರಾಕ್ಸಿಮೇಟ್ಲಿ 50ಇಂದ 55% ನೀವು ಹೊಂದಿರಬೇಕು ಈ ಕೋರ್ಸನ್ನು ಮಾಡಬೇಕಾದ್ರೆ. ಓಕೆ, ಅದಾದಮೇಲೆ ಇದರೊಳಗಡೆ ಯಾವುದಾದ್ರು ಎಂಟ್ರೆನ್ಸ್ ಎಕ್ಸಾಮ್ ಇರ್ತಾವೇನ್ರಿ, ನಾವು ಈ ಕೋರ್ಸನ್ನು ಮಾಡಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಇರ್ತಾವ ಅಂತ ಕೇಳಿದ್ರೆ, ಸೊ ಇದರೊಳಗಡೆ ಬರುವಂತಹ ಒಂದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಏನಪ್ಪ ಅಂದ್ರೆ CUET ಅಂತ ಬರ್ತದೆ. ಅಂದ್ರೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಬರ್ತೈತಿ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ನಿಮ್ಮ ಒಂದು ಬೇಸಿಕ್ ಏನು PUC ಮೆರಿಟ್ ಇರ್ತದಲ್ಲ, ಸೊ ಆ ಒಂದು ಮೆರಿಟ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅಡ್ಮಿಷನಿಗೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸರ್ ನಾವು ಈ ಕೋರ್ಸನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ರೀ. ಸೊ ಈ ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ, ಅಂದರೆ ಈ ಒಂದು ಕೋರ್ಸ್ನ ಎಷ್ಟು ವರ್ಷ ನಾವು ಕಲಿಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮಗೆ ಇಲ್ಲಿ 3 ಇಯರ್ಸ್ ಇರ್ತದೆ. ಸೊ 3 ಇಯರ್ಸ್ ನಿಮ್ಮನ್ನು 6 ಸೆಮಿಸ್ಟರ್ ಆಗಿ ಸ್ಪ್ಲಿಟ್ ಮಾಡಿರ್ತಾರೆ ಈ ಒಂದು ಕೋರ್ಸಿಂದ. ಓಕೆ, ಅದಾದಮೇಲೆ ಈ ಕೋರ್ಸನ್ನ ಮಾಡಬೇಕು ಅಂದ್ಕೊಂಡಿದ್ರು ನಾವು. ಈ ಒಂದು ಕೋರ್ಸಿನ ಫೀಸ್ ಸ್ಟ್ರಕ್ಚರ್ ಎಷ್ಟಿರ್ತದೆ ಅಂತ ಕೇಳ್ಬೋದು ನೀವು. ಸೊ ಇದರ ಫೀಸ್ ಸ್ಟ್ರಕ್ಚರ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 50,000ಇಂದ 1 lakh ಪರ್ ಇಯರ್ ಇರ್ತೈತಿ. ಅಂದರೆ ನೀವು ಈ ಒಂದು ಕೋರ್ಸನ್ನು ಕಂಪ್ಲೀಟಾಗಿ ಮುಗಿಸೋಷ್ಟೊತ್ತಿಗೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 2 lakhಯಿಂದ 2.5 ಅಥವಾ 3 lakhವರೆಗೂ ಇದರ ಫೀಸ್ ಸ್ಟ್ರಕ್ಚರ್ ಬರ್ಬೋದು. ಓಕೆ, ಸೊ ಆಯ್ತು. ಈಗ ಈ ಕೋರ್ಸನ್ನು ಮಾಡ್ಬೇಕು ಅಂದ್ಕೊಂಡಿದ್ರು ನಾವು ಸರ್, ಇದರ ಫೀಸ್ ಸ್ಟ್ರಕ್ಚರ್ನ ಹೇಳಿದ್ರಿ, ಇದರ ಡ್ಯೂರೇಷನ್ ಹೇಳಿದ್ರಿ. ಇನ್ನು ಈ ಒಂದು ಕೋರ್ಸ್ ಒಳಗಡೆ ಬರುವಂತಹ ಸಬ್ಜೆಕ್ಟ್ ಏನೆಲ್ಲ ಇರ್ತವೆ ಅಥವಾ ಇದರ ಸಿಲೆಬಸ್ ಎಲ್ಲ ಏನಿರ್ತದೆ ಅಂತ ಕೇಳ್ಬೋದು ನೀವು. ಸೊ ಇದು ಕಂಪ್ಲೀಟಾಗಿ ಈ ಒಂದು ಕೋರ್ಸಿನೊಳಗಡೆ ಬರುವಂಥ ಸಬ್ಜೆಕ್ಟ್ಗಳು ಬ್ಲೆಂಡ್ ಆಗಿರೋದು ಈ ಅರ್ತ್ ಮೇಲೆ ಅಥವಾ ಮ್ಯಾಪಿಂಗ್ ಮೇಲೆ, ಅದರ ಒಂದು ಕ್ಲೈಮೇಟ್ಗಳ ಬಗ್ಗೆ ಡಿಪೆಂಡ್ ಆಗಿರ್ತದೆ. ಹಾಗಾದರೆ ಏನೆಲ್ಲ ಸಬ್ಜೆಕ್ಟ್ಗಳನ್ನ ಇದರೊಳಗಡೆ ಕಲಿತಾ ಹೋಗ್ತೀವಿ ಅಂತಂದ್ರೆ, ನಾವಿಲ್ಲಿ ಫಿಸಿಕಲ್ ಆ್ಯಂಡ್ ಸ್ಟ್ರಕ್ಚರಲ್ ಜಿಯೋಲಜಿ ಅಂತ ಕಲಿತೀವಿ, ಅಪ್ಲೈಡ್ ಜಿಯೋಲಜಿ ಅಂತ ಕಲಿತೀವಿ, ಮಿನರಾಲಜಿ ಆ್ಯಂಡ್ ಪೆಟ್ರೋಲಜಿ ಅಂತ ಕಲಿತೀವಿ, ಸ್ಟ್ರಾಟೋಗ್ರಾಫಿ ಆ್ಯಂಡ್ ಪೆನೆಟೋಟೊಲಜಿ ಅಂತ ಕಲಿತೀವಿ. ಈ ಥರ ಹಲವಾರು ಸಬ್ಜೆಕ್ಟ್ಗಳನ್ನ ಇದರೊಳಗೆ ಕಲಿತೀವಿ. ಅದ್ರ ಜೊತೆಗೆ ಒಂದಿಷ್ಟು ಫೀಲ್ಡ್ ವರ್ಕ್ ಕೂಡ ನಿಮ್ಗೆ ಇದರೊಳಗಡೆ ಇದ್ದೇ ಇರ್ತವೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಸೊ ಈ ಕೋರ್ಸನ್ನು ಮುಗಿಸಿದ್ವಿ, ಈ ಒಂದು ಕೋರ್ಸಿನ ಸಬ್ಜೆಕ್ಟ್ನು ಹೇಳಿದ್ರಿ, ಇದರ ಸಿಲೆಬಸ್ನು ಹೇಳಿದ್ರಿ. ಇನ್ನು ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವೆ, ನಾವೇನೆಲ್ಲ ಕೆಲಸ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಬರುವಂತಹ ಜಾಬ್ ಅಪಾರ್ಚುನಿಟೀಸ್ ಏನೇನಪ್ಪ ಅಂತಂದ್ರೆ, ನಾವಿಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಒಳಗಡೆ ಕೆಲಸ ಮಾಡ್ಬೋದು. ಅದಾದಮೇಲೆ ಮೈನಿಂಗ್ ಆ್ಯಂಡ್ ಮಿನರಲ್ಸ್ ಎಕ್ಸ್ಪರ್ಟ್ ಒಳಗಡೆ ಕೆಲಸ ಮಾಡ್ಬೋದು. ಅದಾದಮೇಲೆ ಎನ್ವೈರ್ಮೆಂಟಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ಬೋದು. ಜಿಯೋಲಾಜಿಕಲ್ ಸರ್ವಿಸ್ ಆಫ್ ಇಂಡಿಯಾ ಒಳಗಡೆ ಕೆಲಸ ಮಾಡ್ಬೋದು. ಅದಾದಮೇಲೆ ಸೆಂಟ್ರಲ್ ಗ್ರೌಂಡ್ ಆಫ್ ವಾಟರ್ ಬಾರ್ಡರ್ ಒಳಗಡೆ ಕೂಡ ಕೆಲಸ ಮಾಡ್ಬೋದು. ಅದಾದಮೇಲೆ ಜಿಯೋಲಾಜಿಸ್ಟ್ ಆಗಿನೂ ಕೂಡ ನಾವು ಕೆಲಸ ಮಾಡ್ಬೋದು. ಈ ಥರ ನಿಮಗೆ ಹಲವಾರು ಜಾಬ್ ಅಪಾರ್ಚುನಿಟೀಸ್ಗಳು ಇದರೊಳಗಡೆ ಇದ್ದೇ ಇರ್ತವೆ. ಸೊ ಇನ್ನು ಈ ಕೋರ್ಸನ್ನು ಮುಗಿಸಿದ್ವಿ, ಇದರ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ. ಇನ್ನು
ಈ ಕೋರ್ಸನ್ನು ಮುಗಿಸಿ ನಾವು ಕೆಲಸ ಮಾಡ್ತಾ ಇದ್ವಿ, ನಮ್ಮ ಸ್ಯಾಲ್ರಿ ಸ್ಕಿಲ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಇಲ್ಲಿ ನಿಮ್ಮ ಸ್ಯಾಲ್ರಿ ಸ್ಕಿಲ್ ಅಪ್ರಾಕ್ಸಿಮೇಟ್ಲಿ 5 to 10 lakh ಪರ್ ಆ್ಯನಮ್ ನೀವು ಸ್ಯಾಲ್ರಿನ ತೊಗೋಬೋದು ಫ್ರೆಷರ್ ಆಗಿ ಜಾಯ್ನ್ ಆದಾಗ. ಅದಾದಮೇಲೆ ನಿಮ್ಮ ಸ್ಕಿಲ್ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ಸ್ಯಾಲ್ರಿ ಸ್ಕಿಲ್ ಇನ್ಕ್ರೀಸ್ ಆಕೊಂತ ಹೋಗ್ತೈತಿ. ಇದರೊಳಗಡೆ ಅಪ್ರಾಕ್ಸಿಮೇಟ್ಲಿ 10 to 15 lakh ಪರ್ ಆ್ಯನಮ್ ಥರ ಐತೆ ನಿಮ್ಮ ಸ್ಯಾಲ್ರಿನ ಇನ್ಕ್ರೀಸ್ ಆಕೊಂತ ಹೋಗ್ತೈತಿ. ಸೊ ಅದಾದಮೇಲೆ ಭಾಳ ಚೆನ್ನಾಗಿ ಕೇಳ್ಬೋದು, ಸರ್ ಈಗ ನಾವು ಈ ಕೋರ್ಸನ್ನು ಮುಗಿಸಿದ್ವಿ, ಇದರೊಳಗಡೆ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಇದರ ಸ್ಯಾಲ್ರಿ ಸ್ಕೇಲ್ನ ಹೇಳಿದ್ರಿ. ಸೊ ಈ ಕೋರ್ಸನ್ನು ಮುಗಿಸಿದ ಮೇಲೆ ನಮಗೇನಾದರೂ ಹೈಯರ್ ಎಜುಕೇಷನ್ ಇರುತ್ತಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದರೊಳಗೆ ಕೂಡ ನಿಮ್ಗೆ ಹೈಯರ್ ಎಜುಕೇಷನ್ ಅವಕಾಶಗಳು ಇರ್ತಾವೆ. ಏನೆಲ್ಲ ಹೈಯರ್ ಎಜುಕೇಷನ್ ಇರ್ತದೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವಿಲ್ಲಿ MSc ಇನ್ ಜಿಯೋಲಜಿ ಅಂತ ಮಾಡ್ಬೋದು, ಅದಾದಮೇಲೆ MSc ಇನ್ ಪೆಟ್ರೋಲಿಯಂ ಅಂತ ಮಾಡ್ಬೋದು, ಅದಾದಮೇಲೆ MSc ಇನ್ ಹೈಡ್ರೋ ಜಿಯೋಲಜಿ ಅಂತಲೂ ಕೂಡ ಮಾಡ್ಬೋದು. ಈ ಥರ ನಿಮ್ಗೆ ಹೈಯರ್ ಎಜುಕೇಷನ್ ಅವಕಾಶಗಳು ಇದರೊಳಗಡೆ ಇದ್ದೇ ಇರ್ತಾವೆ. ಸೊ ವೀಕ್ಷಕರು ನೋಡಿದ್ರಲ್ಲ, ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಈ ಒಂದು ಬ್ಯಾಚುಲರ್ ಆಫ್ ಜಿಯೋಲಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಬ್ಯಾಚುಲರ್ ಆಫ್ ಜಿಯೋಲಜಿ ಅನ್ನೋ ಒಂದು ಕೋರ್ಸನ್ನು ಸರ್ಚ್ ಮಾಡ್ತಾ ಇರ್ತಾರೋ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಗಳು ನೋಡ್ತಾ ಇರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.